ಕಳ್ಳಿ 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 ಬರಲ್ಲ. ಇದು ವಾಪಸ್ ತರಲ್ವಾ? ಏ ಇದು ಕೆಟ್ಟು ಗೊತ್ತಾ? ಇಲ್ಲಿ ಬಾ ಇಲ್ಲಿ ಬಾ ಇಲ್ಲಿ ಬಾ ಕೂಚು ಕೂಚು ಬ್ರೋಣ ಕೂಚು. ಅಲ್ಲಿ 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 ಸ್ಮೆಲ್ ಕೊಡ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಋತ್ವಿಕ್ ಕನ್ನಡಿಗ 13 ಮುಂಚೆ ಇನ್ಫಾರ್ಮ್ ಮಾಡಿದೆ ಇಂಡಿಯನ್ ಬುಕ್ ಆಫ್ ರೆಕಾರ್ಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀವಿ ಅಂತ. ಸೊ ಅದಕ್ಕೆ ನಾವು ಇನ್ನೊಂದೇನು ಅಂದರೆ ಈ ಕಡೆಯಿಂದ ಹೋಗಬೇಕಾದ್ರೆ ಸ್ಟೇ ಎಲ್ಲ ನೋಡ್ಕೊಳೋದು, ಲಾಡ್ಜಲ್ಲೆಲ್ಲ ಆಗಿರ್ಬೋದು, ಹಾಸ್ಟೆಲ್ಸ್ ಆಗಿರ್ಬೋದು ಎಲ್ಲ ನೋಡ್ಕೊತೀವಿ. ಆಫ್ಟರ್ ಆ ಕಡೆಯಿಂದ ಬರ್ಬೇಕಾದ್ರೆ ಒಂದು ಟೆಂಟ್ ಎಕ್ಸ್ಪೀರಿಯನ್ಸ್ ನಾನು ಯಾವತ್ತೂ ಮಾಡಿಲ್ಲ. ಅನ್ನ ಸಾಂಬಾರು ಎಡಿಟ್ಸ್ ಮಾಡ್ತಾನಲ್ಲ ಅವನು, ಸೊ ಅವನ ಹತ್ರ ಟೆಂಟ್ ತರಿಸಿದ್ದೀವಿ. ಇದು ನಮ್ಮ ಅನ್ನ ಸಾಂಬಾರು ಎಡಿಟ್ ಮಾಡೋದಲ್ಲ ಅವನ ಫ್ರೆಂಡು DOM ಅಂತಂತ ಟೆಂಟು. ಸೊ ಈಗ ದೇವರನ್ನ ಇದು ಹೆಂಗೆ ಆಗಕ್ಕೆ ಬರೋದು ಗೊತ್ತಿಲ್ಲ. ಇಲ್ಲೇನ ಕಡ್ಡಿ ತಗೊಂಬಂದಾನೆ, ಆಟ ಆಡ್ತವನೆ, ಆಟ ಆಡೋಷ್ಟು ಚೆನ್ನಾಗಿದ್ದಾವೆ. ಫಾರ್ ದಿ ಫಸ್ಟ್ ಟೈಮ್ ಅನ್ಸುತ್ತೆ ಯಾರೂ ಈ ಥರ ಮಾಡಿರಲ್ಲ, ಯಾಕಂದರೆ ಯೂಟ್ಯೂಬ್ ನೋಡಿ ಯೂಟ್ಯೂಬ್ ವೀಡಿಯೋ ಮಾಡ್ತಿದ್ದೀವಿ. ಬನ್ರಿ ಗೈಸ್, ಟೆಂಟ್ ಹಾಕೋದು ಹೇಳ್ಕೊಡ್ತೀನಿ ನಿಮಗೂ. ಯಾರ್ಯಾರಿಗೆ ಟೆಂಟ್ ಹಾಕೋದು ಗೊತ್ತಿಲ್ಲ ಈ ವಿಡಿಯೋ ನೋಡಿ ಕೊನೆ ತನಕ ಖಂಡಿತ ಗೊತ್ತಾಗುತ್ತೆ. ಗೈಸ್, ನನ್ನ ಮಗ ಯೂಟ್ಯೂಬಿಗೆ ಒಂದು ವಿಡಿಯೋ ಮಾಡೋಣ ಹೇಳ್ಕೊಡ್ಬಾರಲ್ಲ ಅಂತ ಹೇಳಿದ್ರೆ, ಇದನ್ನು ಯಾವ ಥರ ಹಾಕೋದು ಅಂತ ಹೇಳ್ಕೊಡ್ಲ ಬಾರಲ್ಲ ಅಂದರೆ, ಯೂಟ್ಯೂಬ್ ವಿಡಿಯೋ ಮಾಡೋ ಅಂದರೆ ಕೊಳ ಕೆಂಪ ಕಾಮಕಶ ಕಪಾಳ ಕೊಡೆದು ಕಾದು ಕೆಂಡವಾಗಿದೆ ಕಪಾಲ ಕಾಲ್ತಾ ಯೂಟ್ಯೂಬಲ್ಲೇ ನೋಡ್ಕೊಂಡು ಮಾಡೋದು ಬರಲ್ಲ ಅಂತವನೇ. ಲೇ ಫಸ್ಟು ಈ ಕಡ್ಡಿಗಳು ಹಾಕ್ಬೇಕಲ್ಲ, ಕೋಲು ಲೇ ಫಸ್ಟ್ ಅದು ಕೋಲ್ಗಳು ನೋಡಿಯೋ 4 ಆ ಮ್ಯಾನ್ಯುವಲ್ ಐತೆ, ಯೂಸರ್ ಮ್ಯಾನ್ಯುವಲ್ ನೋಡ್ಬೋದು. ಇಲ್ಲಿ ಯೂಸರ್ ಮ್ಯಾನ್ಯುವಲ್ ನೋಡಪ್ಪ. ಫಸ್ಟ್ ಏನು ಮಾಡಬೇಕು ಅಂದರೆ ಗೈಸ್ ಈಗೇನು ಮಾಡ್ತವ್ರೆ ಅಂದರೆ 4 ಕಡೆಗೂ ಮಳೆ ಹೊಡಿತಿದ್ದೀವಿ ನೋಡ್ರಿ. ಇಲ್ಲಿ ಈ ಕಡೆ ಒಂದು, ಈ ಮೂಲೆಗೆ ಒಂದು ಮಳೆ, ಅದನ್ನು ಬಿಟ್ಟರೆ ಆ ಮೂಲೆಗೆ ಒಂದು ಮಳೆ, ಈ ಕಡೆ ಒಂದು, ಅದನ್ನು ಬಿಟ್ಟರೆ ಈ ಮೂಲೆಗೆ ಒಂದು ಮಳೆ ಹೊಡೆದು ಸೆಟಪ್ ಮಾಡಬೇಕು. ಅಲ್ಲಿ ನಮ್ಮದು ಟೈಮ್ ಲ್ಯಾಪ್ಸಿಗೆ ಕ್ಯಾಮ್ರಾ ಇಟ್ಟಿದ್ದೀವಿ. ಬೇಸಿಗೆ ನೆಕ್ಸ್ಟು ಇಲ್ಲೊಂದು ಮೂಲೆ ಇದೆ, ಅದನ್ನು ಬಿಟ್ಟರೆ ಇಲ್ಲಿ ನೋಡಿ ಇಲ್ಲೊಂದು ಮೂಲೆ ಇದೆ. ಈ 2 ಮೂಲೆಗೂ ನಾವು ಈ ಥರ ಅಟ್ಯಾಚ್ ಮಾಡಬೇಕು. ಅದಕ್ಕೋಸ್ಕರ ಇಲ್ಲಿ ಗಟ್ಟಿಗೆ ಇರಬೇಕು ಅಂತ ಒಂದು ಗಟ್ಟಿ ಮಳೆ ಕೊಟ್ಟಿರ್ತಾರೆ, ಅದನ್ನು ಹೊಡಿಬೇಕು. ನೆಕ್ಸ್ಟು ಅದೇ ಇದೇ ಥರ ಸೇಮು ಇಲ್ಲಿಂದ ಈ ಮೂಲೆಯಿಂದ ನೆಕ್ಸ್ಟ್ ಆ ಮೂಲೆಗೆ ಹಾಕಬೇಕು. ಈಗ ಇಲ್ಲಿ ಉಕ್ಸ್ ಕೊಟ್ಟಿರ್ತಾರೆ, ಈ ಉಕ್ಸ್ಗಳನ್ನ ಇಲ್ಲಿ ಹಾಕ್ಬೇಕು. ಹಿಂಗೆ ನೋಡಿ, ಈ ಥರ ಒಂದೊಂದು ಇದಕ್ಕೆ 2 3 ಕೊಟ್ಟಿರ್ತಾರೆ ಈ ಥರ. ಈಗ ಉಕ್ ಹಾಕ್ಬೇಕು ಈ ಥರ. ಈಗ ಇದು ಜಸ್ಟ್ ಏನಂದರೆ ಒಂಥರ ಥರ್ಮಲ್ ಶೀಟ್ ಥರ, ಯಾಕಂದರೆ ಸ್ವಲ್ಪ ಹೊರಗಡೆ ಬೆಳಕು ಹೋಗ್ಬಾರ್ದು ಮತ್ತು ಸ್ವಲ್ಪ ಕೋಲ್ಡು ಮತ್ತು ಹೀಟ್ ಜಾಸ್ತಿ ಒಳಗೆ ಬರಬಾರ್ದು ಅಂತ. ಇದು ಮೊದಲನೇ ಲೇಯರು, ಇದು ಫೈನಲ್ ಲೇಯರ್. ಇದೊಂಥರ ರೈನ್ ಕೋಟ್ ಥರ ಪ್ರೊಟೆಕ್ಟ್ ಮಾಡುತ್ತೆ. ಯಾವುದೇ ಥರ ಮಳೆ ಬರಲಿ, ಯಾವುದೇ ಥರ ಏನೇ ಆಗಿದ್ರು ಸಪೋರ್ಟಿವ್ ಆಗಿರುತ್ತೆ. ಈ ರಿಂಗ್ ಒಳಗೆ ಹಾಕ್ಬೇಕಲ್ಲ, ಬ್ಲೂ ಕಲರ್ ಕೊಟ್ಟರೆ ಅಷ್ಟು ಗೊತ್ತಲ್ವಾ ಗೈಸ್. ನೋಡಿ ಇಲ್ಲಿ ಕೆಳಗಡೆ ಇದು ಬ್ಲೂ ರಿಂಗ್ ಕೊಟ್ಟಿರ್ತಾರೆ, ಆ ಬ್ಲೂ ರಿಂಗಿಗೆ ಈ ಹುಕ್ ಹಾಕ್ಬೇಕು. ಇದನ್ನು ಜೀವನದಲ್ಲಿ ನಿಮ್ಮ ಕೈಲಿ ಯಾರು ಊಟ ಹೊಡ್ಸ್ಕೊಂಡ್ರೆ ಅಂದರೆ ಈ ಥರ ಟೆಂಟಿಗೆ ದೊರೆ ಕಡೆಗೆಲ್ಲ ಹೊಡಿ. ಬಂತು ಫೈನಲಿ ಟೆಂಟು. ಬ್ರೂಣ ಬೈಲಿ ಗೈಸ್, ಈಗ ಓಪನ್ ಸೆರೆಮನಿ ಮಾಡ್ತಿದ್ದೀವಿ. ಟಿಟ್ಟಿರಿಡಿರಿಡಿಟ್ಟಿ ಮಚ್ಚ ನೀಟಾಗೆ ಟಿರಿಡಿಟ್ಟಿರಿಡಿರಿಡಿಟ್ಟಿ. ನೋಡಿ, ಇದು ಮೊದಲನೇ ಬಾಗಿಲಿದು. 2ನೇ ಬಾಗಿಲು, 2ನೇ ಬಾಗಿಲು ಇಲ್ಲಲ್ಲ. ಬ್ರೂಣಿ ಬಾ, ಬ್ರೂಣ ಇಲ್ಲಿ. ಗೈಸ್, ಮನೆ ಒಳಗೆ ಫಸ್ಟ್ ಟೈಮು ಬಲಗಾಲಿಟ್ಟು ಹೋಗ್ತಿದ್ದೀನಿ. ಬ್ರೂಣಿ ಇಲ್ಲಿ ಬಾ, ಒಳಿಕೆ ಬಾ ಬ್ರೂಣಿ. ಇಲ್ಲಿ ಬಾ, ಇಲ್ಲಿ ಕೂತ್ಕ, ಇಲ್ಲಿ ಬಾ ಕೂಚು ಬ್ರೂಣ ಕೂಚು. ಅಲ್ಲಿ ಸ್ಮೈಲ್ ಕೊಡ, ಸ್ಮೈಲ್ ಇಲ್ಲಿ ಕೊಚ್ಚು ಇವನಿಗೆ ಬೈ ಬ್ರೂಣ. ಚೆನ್ನಾಗಿದೆ ಬ್ರೂಣಿ. ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಮತ್ತು ನಮ್ಮ ವಿಡಿಯೋ ಇನ್ನೂ ಯಾರ್ಯಾರು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಬರೀ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಸೊ ಹೇಳಿದ್ನಲ್ಲ, ಇದೇ ಡಿಸೆಂಬರ್ 5 ನಮ್ಮ ರೈಡು ಬೆಂಗಳೂರು ನ್ಯೂಟನ್ ಯಲಹಂಕದಿಂದ ಅಯೋಧ್ಯೆವರೆಗೂ ನಾನ್ ಸ್ಟಾಪ್ ರೈಡ್ ಮಾಡ್ತೀವಿ. ನೆಕ್ಸ್ಟು ಫ್ಯೂಚರ್ ಏನು ಅಂದರೆ ನಮ್ಮದು ಅಯೋಧ್ಯೆಯಿಂದ ಒಂದು 200-300 ಕಿಲೋಮೀಟ್ರ್ ಆಗುತ್ತೆ, ನೇಪಾಲ್ವರೆಗೂ ನಾವು ರೈಡ್ ಮಾಡೋ ಪ್ಲ್ಯಾನ್ ಇದೆ. ಮತ್ತು ನೇಪಾಲಲ್ಲಿ ಯಾರಾದರೂ ವ್ಲಾಗ್ ನೋಡಬೇಕು ಅಂತ ಇದ್ದರೆ ದಯವಿಟ್ಟು ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೇಪಾಲಲ್ಲಿ ಹುಡುಗಿರ ಜೊತೆ ಆಗಿರ್ಬೋದು, ಪ್ರತಿಯೊಂದು ಒಳ್ಳೆ ಕ್ವಾಟ್ಲೆ ಮಾಡ್ತೀವಿ, ಮಿಸ್ ಮಾಡ್ಕೊತೀರಾ. ಯಾರು ಫಾಲೋ ಮಾಡ್ಕೊಂಡಿಲ್ಲ ಬೇಗ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬತ್ತೀಯಾ ನೈಟು? ಎಷ್ಟೊತ್ತಿ ಬತ್ತೀಯಾ? ಬಿಗ್ ಬಾಸ್ನ ಮುಗಿಸಿ ಬಂದುಬಿಡು ಆಯಿತಾ? ಟ್ಯೂಷನ್ ಮುಗಿಸ್ಕೊಂಡು ಬತ್ತೀಯಾ? ಒಂದು ದಿಂಬು ಬೆಡ್ಶೀಟ್ ತಗೊಂಬಂದ್ಬಿಡು ಸಾಕು. ದಿಸಿಗೆ 100 ರೂಪಾಯಿ ಅಷ್ಟೇ. ಹೆಂಗೈತೆ? ಇದಕ್ಕೆ ಏನಾರು ಹಾಸ್ಕೊಂಡು ಮಲ್ಕೊಬೇಕು. ಹಿಂಗೆ ಹೋಗ್ಬಿಟ್ಟು ಹಿಂಗೆ ಅಂದ್ಬಿಡೋದು. ಹಿಂಗೆ
ಬಟ್ ಇಲ್ಲಿ ಏನಾರು ಏನು ಇಲ್ದಲೆ ಬೆಡ್ ಐತೆ ಅಂತ ಆರ್ಬಿಟ್ರೆ ಒಂದೇ ಸಲ ಪಾಚೆ ಇದೆಲ್ಲ ತಾಂಡ್ ಸುತ್ಕೊಂಡು ತಾಂಡೇ ಹೋಗ್ಬೇಕು, ಬೇರೆ ಏನಿಲ್ಲ. ಹೋಗ್ತಿರೊಳಗೆ ಬಲಗಾಲಿಟ್ಟು ಒಳಗೆ ಬರಬೇಕು, ಸ್ಲಿಪ್ಪರ್ ಬಿಟ್ಟು ಒಳಗೆ ದೇವ್ರ ಫೋಟೋ ಇದೆ. ಆ ಕಡೆ ರೈಟಿಗೆ ಹೋದ್ರೆ ಹಂಗೆ ವಾಶ್ರೂಮ್ ಐತೆ ನೋಡ್ರಿ. ಈ ಕಡೆ ವಾತಾವರಣ ಚೆನ್ನಾಗೈತಿ. ಆ ಕಡೆ ಅಡುಗೆ ಮನೆ ಮಮ್ಮಿ, ಆ ಕಡೆ ಅಡುಗೆ ಮನೆ. ಹಾಂ, ಈ ಕಡೆ ಇದು ಬೆಡ್ರೂಮು, ಇದು ಹಾಲು. ಸೂಪರ್ ಐತಿ ವಾತಾವರಣ. ಚೆನ್ನಾಯ್ತಲ್ಲ. ಕ್ಲೋಸ್ ಅದು ಒಳಗಿಂದ ಹಾಕೋಣಂತ. ಈಗ ಬಾ, ಈಗ ಇಲ್ಲಿ ಬಾ. ಓ ಕಳ್ಳಿ 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 ಕಳ್ಳಿ. ನಾನು ಬರೋಣ ಅಂತ ಒಳಗೋಗಿ ಒಳಗೋಗ್ಬಿಡು, ಒಳಗೋಗಿ ಮಂಕಣ. ಇಲ್ಲಿಗೆ ಬಾ, ಬಿಡು ಒಳಗೋಗೆ ಬೈಲಿ, ಒಳಗೆ ಹೋಗು, ನಡಿ ಒಳಿಕೆ ಮಂಕ ಮಂಕ ಮಂಕಂಬಿಡು. ಏನು DOM ಅಂತ? ಓಕೆ, ಹೇಮಂತ್ ಬಾಂಡ್ ಅವರೇ, ನೀವೇನಾರು ವಿಡಿಯೋ ನೋಡ್ತಿದ್ರೆ ನಿಮ್ಮ ಅಕೌಂಟ್ ಮೆನ್ಷನ್ ಮಾಡ್ತಿದ್ದೀವಿ. ಸ್ವಲ್ಪ ರಿಕ್ವೆಸ್ಟ್ ಮಾಡ್ತಿದ್ದೀವಿ, ದಯವಿಟ್ಟು ನಮ್ಮ ಬ್ರೂನ ಮರಿಯಾಕೋತೆ ಒಂದು 4-5. ಬತ್ತೀನಾ ಸಂಜೆ? ಆರ್ಕೆಸ್ಟ್ರಾ ನಡೆಸ್ತೀವಿ ಇಲ್ಲಿ. ಬತ್ತೀಯಾ? ಎಷ್ಟು ಗಂಟೆ ಬತ್ತೀಯಾ? ಏನಂತ ಬತ್ತೀಯಾ? ಬೆಡ್ಶೀಟ್ ದಿಮು. ಅಯೋಧ್ಯೆ ರೈಡ್ಗೆ ಪ್ರಿಪ್ರೇಷನ್ ಯಾವ ಥರ ಮಾಡ್ಕೊತಿದ್ದೀನಿ ಅಂದರೆ, ನಾನು ಏನೇನು ಇಟ್ಕೊಂಡಿದ್ದೀನಿ ಅಂದರೆ DL ಡಾಕ್ಯುಮೆಂಟು ಮತ್ತು ಆಧಾರ್ ಕಾರ್ಡು ಒರಿಜಿನಲ್ಲು. ಯಾಕಂದರೆ ಅಲ್ಲಿ ನೇಪಾಲ್ ಬಾರ್ಡರ್ಗೆ ಹೋದಾಗ ನಮಗೆ ಇದೆಲ್ಲ ಸ್ವಲ್ಪ ಯೂಸ್ ಆಗುತ್ತೆ, ಎಲ್ಲ ಒರಿಜಿನಲ್ ಇಟ್ಕೊಬೇಕು. ಅದಾದಮೇಲೆ ನೆಕ್ಸ್ಟು ಇಲ್ಲಿ ಚಾರ್ಜರ್ ಇಟ್ಕೊಂಡಿದ್ದೀನಿ, ಮತ್ತು ನಂದು ಸೆಲ್ಫಿ ಸ್ಟಿಕ್ ಇಟ್ಕೊಂಡಿದ್ದೀನಿ. ಅದನ್ನು ಬಿಟ್ಟರೆ ಇದರೊಳಗಡೆ ಇನ್ನೇನು ಇಟ್ಕೊಂಡಿದ್ದೀನಿ ಅಂದರೆ, ಮಾಮೂಲಿ ಬಟ್ಟೆ ಆಗಿರ್ಬೋದು, ನನ್ನ ಕ್ಯಾಮ್ರಾ ಮತ್ತು ಮೈಕ್ಗಳು ಎಲ್ಲ ಒಳಗೆ ಸ್ಟೋರ್ ಮಾಡಿದ್ದೀನಿ. ಈ ಬ್ಯಾಗ್ ಮೇಲ್ಗಡೆ ಈ ಟೆಂಟ್ ಬರುತ್ತೆ. ಈಗ ನನ್ನ ಬ್ಲೂಟೂತ್ ಕಾಚ ಸರಿ ಗೈಸ್. ಇಲ್ಲಿ ನನ್ನ ಹೆಲ್ಮೆಟ್ ಬ್ಲೂಟೂತ್ಗೂ ಕೂಡ ಚಾರ್ಜ್ ಪ್ಲಗ್-ಇನ್ ಮಾಡಿದ್ದೀನಿ. ಕ್ಯಾಮ್ರಾನು ಚಾರ್ಜ್ ಫುಲ್ ಆಗಿದೆ. ಇದೇ ನೋಡಿ, ಇದೇ GPS ನಾವು ಯೂಸ್ ಮಾಡ್ತಿರೋದು, ಲಾಕ್ ಶೀಲ್ಡ್ ವಾಟರ್ ಪ್ರೂಫ್ ಅಂತ. ಇದು OneLab ಕಂಪನಿ ಅವ್ರದ್ದು. ಈಗೇನು ಅಂದರೆ, ಈಗ 10 o'clock ಒಂದು ಮೀಟಪ್ ಥರ ಮಾಡ್ತಿದ್ದೀವಿ. ಎಷ್ಟು ಜನ ಸೇರ್ತಾರೋ ಗೊತ್ತಿಲ್ಲ. ನೆಕ್ಸ್ಟ್ ನಮ್ಮ ಜರ್ನಿ ತುಮಕೂರಿನ KTM ಶೋರೂಮ್ಗೆ. ಅಲ್ಲಿ ಹೋಗ್ಬಿಟ್ಟು ಈ GPS ಇನ್ಸ್ಟಾಲ್ ಮಾಡಿ ಮತ್ತು KTM ಸರ್ವಿಸ್ ಮಾಡಿಸಿ ನೆಕ್ಸ್ಟ್ ನಮ್ಮ ಪಯಣ ಬೆಂಗಳೂರಿಗೆ. ಇಟ್ಕೊಂತೀನಿ ಗೈಸ್. ಈಗ ಪ್ಯಾಕ್ ಮಾಡಿದ್ರೆ ಮತ್ತೆ ಫುಲ್ ಎಲ್ಲ ಅನ್ಲೋಡ್ ಮಾಡಿದ್ವಿ ನೋಡ್ರಿ. ಈಗ ನಾವು ಹೊಸ ಗಿಮಿಕೋ ಆ ದಿಂಬ್ ಎಲ್ಲಿ ಇಟ್ಕೊಂಡು ಹೋಗಕ್ಕೆ ಅದನ್ನ ಅದು ನಮ್ದು ಓಬಿರಾಯನ್ ಕಾಲದ ದಿಂಬ್, ಅದು ಬೇಡ. ಅದು ಇದನ್ನ ತಗೊಂಡೋಗ್ತೀನಿ, ಹೇಳ್ತಾ ಇರ ಅಂತ. ಇದನ್ನ ತಗೊಂಡೋಗ್ತೀನಿ, ಈ ದಿಂಬು ಇದನ್ನ ತಗೊಂಡೋಗ್ತೀನಿ. ವಾಪಸ್ ಇವೆಲ್ಲ ಬರಲ್ಲ. ಇದು ವಾಪಸ್ ತರಲ್ವಾ? ಇದಕ್ಕೆ ಎಷ್ಟು ಗೊತ್ತಾ? 200 ರೂಪಾಯಿ ಕಣೋ ದಿಂಬ್ಗೆ. 200 ರೂಪಾಯಿ ಕಣೋ ದಿಂಬ್ಗೆ. 60ರಿಂದ 1 ಲಕ್ಷ, 60ರಿಂದ 1 ಲಕ್ಷ ರೂಪಾಯಿ ಬರೀ ರೈಡಿಗೆ ಖರ್ಚು ಮಾಡ್ತಾ ಇದೀನಿ. ಇವ್ರು 250 ರೂಪಾಯಿ ದಿಂಬ್ ಹೇಳ್ತವ್ರೆ. ಅಯ್ಯೋ 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 ಅಯ್ಯೋ, ಎಲ್ಲಿ ಬುದ್ಧಿ ಎಲ್ಲಿ ಬಿಡ್ತೀರಾ ಬುದ್ಧಿನ? ಮತ್ತೆ ತುಂಬಬೇಕು. ಫಸ್ಟ್ ನಾವು ದಿಂಬ್ನ ಫುಲ್ ಕಂಪ್ರೆಸ್ ಮಾಡಿ, ಈ ತರ ಹಿಂಗೆ ಕಂಪ್ರೆಸ್ ಮಾಡಿ ಹಿಂಗೆ ಮಾಡೋದು. ಇಟ್ಕೊಬೇಕು. ಕೊಡಿ, ಅವ್ರಿಗೆ ಒಂದು ಕೊಡಿ, ಕೊಡಿ. ಹಾಂ ಬಾ, ಅವ್ರಿಗೆ ಒಂದು ಕೊಡಿ. ಗೈಸ್, ಟೆಂಪಲ್ ರೌಂಡ್ ಆಯಿತು, ಮೀಟಪ್ ಆಯಿತು. ಜನ ಸಾಗರ ಅಂತ ಫುಲ್ಲು. ಎಷ್ಟು ಜನ ಬಂದಿದ್ರು ಅಂದರೆ ನೋಡ್ರಿ, ಇಲ್ಲೇ ಇದೆಲ್ಲ ಬಂದಿದ್ರು. ಬೆಂಗಳೂರು ಬಿಟ್ಟ ಹೋಗಲ್ವಾ? ಹೋದ್ರೆ ಅಲ್ಲಿದಾವಲ್ಲ ದೇವ್ರದೆಲ್ಲ ನಿಂದು ಇದು ಗಾಡಿನ ತೊಳೆಯಕ್ಕೆ ಹೋಗ್ತಾನಲ್ಲ, ಅಲ್ಲಿರೋ ಹೂವಿನ ಎಲ್ಲ ಪೂರ್ತಿ ಬೇನಿದನ್ನೆಲ್ಲ ಗಾಡಿ ನೀನೇ ಹಾಕ್ಬೇಕು. ಈಗ ಹೆಂಗೆ ಅಂದ್ರೆ, ಈಗ ಹೋಗ್ತಿರೋದು ಇದು ನೋಡಿದ್ಯಾ, ಕಾಗದದ ದೋಣಿಯಲ್ಲಿ ರಕ್ಷಿ ಶೆಟ್ಟಿ ಫೀಲಿಂಗ್ಸ್. ಅವನು ಬ್ರೇಕಪ್ ಆದ್ಮೇಲೆ ಹೋಗ್ತಾನೆ, ನಾನು ರೆಪ್ರೆಸೆಂಟ್ ಮಾಡಕ್ ಹೋಗ್ತೀನಿ. ಇಷ್ಟು ಡಿಫ್ರೆನ್ಸ್. ಇವ್ರು 1 ಲಕ್ಷ ರೂಪಾಯಿ ಖರ್ಚು ಮಾಡಿ ರೈಡ್ ಮಾಡ್ತೀನಿ, 250 ರೂಪಾಯಿ ದಿನ ಬೆಳಗ್ಗೆಯಿಂದ ಹೇಳ್ತಾರೆ. ಮತ್ತೆ ಅವೇ ತಗ ನಿದ್ದೆ ಕೂಡ ಬೆಡ್ಶೀಟ್ ಮತ್ತೆ ಇಲ್ಲಿ ನಗಾಡ್ತಿರಲ್ಲ, ಅಲ್ಲೇ ಟೆಂಟ್ ಒಳಗೆ ಮಕ್ಕಳಲ್ಲ. ಈಗ ತೆಗಿತೀನಿ ನೋಡ್ರಿ, ಈಗ ಬರೋದು. ಹಾಳು ಮಾಡ್ದಲ್ಲ ಅದನ್ನ. ಚೀಸ್ ಪಾಸ್ತಾ, ಚಿತ್ರಾನ್ನ, ಉಳಿಯನ್ನು ನಿಂಬೆಕಾಯಿ ಹುಳಿ. ಮೈಸೂರು ಪಾಕ್ ಜಿಲೇಬಿ, ಜಾಂಗೀರ್ ಬಾದು, ಚಮ್ ಚಮ್ ಚಂಪಾಕಲೆ, ದಿಲ್ ಖುಷ್.
ನೀವು ಎಜುಕೇಟೆಡ್ ಅಲ್ಲ ಅನ್ಎಜುಕೇಟೆಡ್ ನಮ್ಮ ಪರೋಟ ಚಿಕನ್ ಫ್ರೈ ಎಲ್ಲ ಮಾಡ್ಕೊಬಿಡತ್ತೆ ಅಡಿಗೆ ಮಾಡ್ಕೊ ಇದ್ಬಿಡತ್ತೆ ಅಲ್ಲೇ ಇರೋ ಕೆಲಸ ಮಾಡು ಶ್ರೇಯಾಂಕ ನೋಡಿಸ್ಕೆ ಎಲ್ಲ ವೆರೈಟೀಸ್ ತಗೊಂಬರ್ತೀನಿ ಪರೋಟ ಅಂತೆ ಶ್ರೇಯಾಂಗಿ ಕೇಳ್ತಾನೆ ಏನು ಮಾಡಪ್ಪ ಸಂಜೆ ಮಾಡ್ಕೊಂತ ಹೊಡೆ ಮಾಡೋಣ ಪಾಸ್ತಾ ಮಾಡೋಣ ಇದು ಮಾಡೋಣ ಅಂತ ಕೇಳ್ತಾನೆ ಅಲ್ಲಿ ಏನೂ ಇರಲ್ಲ ಟೊಮೆಟೊ ಹಣ್ಣು ಬಾ